ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಇತ್ತು ನಿಮಗೆ? ಇಂಟ್ರೆಸ್ಟ್ ಇತ್ತು, ತುಂಬ ಇಂಟ್ರೆಸ್ಟ್ ಇತ್ತು. ಆಲ್ಮೋಸ್ಟ್ 2 years ನಾನು ಅಲ್ಲೇ ಇದ್ದೆ. ನಾನು ಮೆಜೆಸ್ಟಿಕ್ಕಲ್ಲಿ ಆನಂದ್ ಲಾಡ್ಜ್, ಅಲ್ಲಿ ಒಬ್ಬರು ಡೈರೆಕ್ಟರ್ ಮತ್ತು ರೈಟ್ರ್, ಅದು ಶೂಟಿಂಗ್ ಮಾಡಬೇಕು, ಅದಕ್ಕೆ 3 heroes 1 heroine ಅಂತೆಲ್ಲ ಹೇಳಿದ್ರು. ಅಲ್ಲಿಂದ ಫೋಟೋಶೂಟ್ ಮಾಡ್ಕೊಬನ್ನಿ ಅಂತ ನಾವು ನೀಟಾಗಿ ಕಟ್ಕಿಟ್ಟೆಲ್ಲ ಮಾಡಿ ಫೋಟೋಶೂಟ್ ಎಲ್ಲ ಮಾಡಿ ತೊಗೊಂಡು ಕೊಟ್ವಿ. ಇಲ್ಲ ಇದು ಈ ಫೋಟೋಶೂಟ್ ಆಗಲ್ಲ, ನಾವು ಹೇಳ್ತೀವಿ ಒಂದು ಫೋಟೋಶೂಟ್, ಒಂದು ಸ್ಟುಡಿಯೋಗೆ ಹೋಗಿ ಫೋಟೋಶೂಟ್ ಮಾಡಿ ಅಂತ. ಅಲ್ಲೋದ್ರೆ ಒಂದು ವಿಚಿತ್ರ ಫೋಟೋಶೂಟ್ಸ್ ಮಾಡಿದ್ರು ನಮ್ಮನ್ನ, ಎನಿ ಅಡಲ್ಟ್ರೇಟೆಡ್ ಫೋಟೋಸ್. ಸೊ ನಾನು ಹೇಳಿದೆ, ಶೇಷು ಚಾನ್ಸ್ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ, ನನಗಿಲ್ಲ ಇರೋ ಅವಶ್ಯಕತೆ ಇಲ್ಲ, ಈ ಥರ ಎಲ್ಲ ನಾನು ಮೂವಿ ಮಾಡೋಕ್ಕೋಗಲ್ಲ. 86ಇಂದ ಇವಾಗ ನಾವು ಆಲ್ಮೋಸ್ಟ್ 38 ಇಯರ್ಸಿಂದ ಇಂಡಸ್ಟ್ರಿಯಿಂದ ಎನಿ ಕಮ್ಯುನಿಕೇಷನ್ ಯಾರು ಬಂದಿರೋದು? ಫಿಲಮ್ ಇಂಡಸ್ಟ್ರಿಯಿಂದ ಬಂದು ಅಪ್ರೋಚ್ ಮಾಡಿರೋದು ನೀವೇ. ನಾವು ಬಂದು ಮದುವೆಯಾಗಿ ಅಲ್ಲಿಂದ, ಸೊ ಲೈಫ್ ಅಲ್ಲಿಂದ ಸ್ಟಾರ್ಟ್ ಆಯಿತು ನಮ್ಮದು. ಯಾವುದು ಗಾಂಧಿನಗರ ಅಲ್ಲ, ಈ ಕೃಷಿ ಸ್ಟಾರ್ಟ್. ಕಲೆಗಾರ ಅಲ್ಲ, ಕೃಷಿಗಾರ. ನೂರೊಂದು ನೆನಪು. ಸೊ ನೀವು ಹುಟ್ಟಿದ ಮೇಲೆ ನಿಮಗೆ ಅಮ್ಮ ಒಬ್ಬರು ಚಿತ್ರನಟಿ, ಒಂದು ಸೆಲೆಬ್ರಿಟಿ ಮಗ ನೀವು. ಏನು ಜ್ಞಾಪಕ ಇದೆ ನಿಮ್ಮ ತ್ಯಾಗರಾಜ್ ನಗರದ? ನೀವು ಬೆಂಗಳೂರಲ್ಲೇ ಹುಟ್ಟಿದ್ದು ಅಂತ? ಹೌದು, ಬೆಂಗಳೂರಲ್ಲಿ. ಸೊ ನಿಮ್ಮ ಆ ಬಾಲ್ಯ, ಅಪ್ಪ ಅಮ್ಮ ನೀವು, ಏನು ನೆನಪಿದೆ ನಿಮಗೆ? ಅಮ್ಮ ಶೂಟಿಂಗ್ ಹೋಗೋತ್ತಿಗೆ ತುಂಬ ಸಲ ಶೂಟಿಂಗ್ ಕರ್ಕೊಂಡು ಹೋಗ್ತಿದ್ರು. ನಾನು ಆವಾಗ ಮೆಡ್ರಾಸ್, ಈಗ ಚೆನ್ನೈ, ಆವಾಗ ಮೆಡ್ರಾಸ್, ಬೀಗರ ಪಂದ್ಯ ಶ್ರೀಧರ್ ಸರ್ ಜೊತೆ ನಾವು ಫ್ಲೈಟಲ್ಲಿ ಒಟ್ಟಿಗೆ ಹೋಗಿದ್ದು. ಅಮ್ಮ, ನಾನು, ಶ್ರೀಧರ್ ಸರ್, ಅವ್ರ ತಮ್ಮ. ಶ್ರೀಧರ್ ಸರ್ ತಮ್ಮ ನಾನು ಇವತ್ತು ನೆನೆಸ್ಕೊತೀನಿ, ಯಾಕೆಂದರೆ ಆ ಬೀಚಿಗೆಲ್ಲ ಕರ್ಕೊಂಡೋಗಿದ್ದವ್ರೆ, ಆಟ ಸಾಮಾನು ತೆಗೋರವರು. ನಾನು ಬಂದು ಶ್ರೀಧರ್ ಸರ್ ಕಾಲಿಗೆ ಸ್ಟಂಟ್ ಮಾಡ್ಲಿಕ್ಕೆ ಹೋಗಿ ಏಟಾಗಿತ್ತು ಆ ಪಿಕ್ಚರಲ್ಲಿ ಬುಲೆಟ್ ಬೈಕ್ ಸ್ಟಂಟ್ ಮಾಡ್ಲಿಕ್ಕೆ ಹೋಗಿ ಏನೋ ಏರ್ಲೈನ್ ಕ್ರ್ಯಾಕು ಫ್ರ್ಯಾಕ್ಚರ್ ಏನೋ ಆಗಿತ್ತು. ಬಟ್ ಕುಂಡ್ಕೊಂಡು ಶೂಟ್ ಮಾಡಿದ್ರು. ನಾನೊಂದು ಮೂಲೆಯಲ್ಲಿ ಕೂತ್ಕೊಂಡು ನನ್ನ ಪಾಡು ನಾನು ಆಡ್ತಾ ಇದ್ದೆ. ಸೊ ಈ ಥರ ಒಂದು ಎಕ್ಸ್ಪೀರಿಯೆನ್ಸ್. ಇನ್ನು ಬೆಂಗಳೂರಲ್ಲೂ ಈ ಕಂಠೀರವ ಸ್ಟುಡಿಯೋದಲ್ಲೂ ಶೂಟಿಂಗ್ ಹೋಗಿದ್ದೀನಿ. ಅಮ್ಮನ ಜೊತೆ ಕರ್ಕೊಂಡು ಹೋಗ್ತಿದ್ರು, ಫ್ರೀ ಆಸಲ್ಲಿ ಕರ್ಕೊಂಡು ಹೋಗ್ತಿದ್ರು. ಏನು ಅನಿಸೋದು ನಿಮ್ಗೆ ಶೂಟಿಂಗ್ ಅಟ್ಮಾಸ್ಫಿಯರ್ ಅದೆಲ್ಲ ನೋಡಿ? ಏನಿಲ್ಲ ಸರ್, ನನಗೆ ಅವಾಗ ಐಡಿಯಾಸ್ ಏನಿಲ್ಲ. ಅವರು ಕರೆಯೋದು, ನಾನು ಯಾವುದೋ ಒಂದು ಮೂವಿಗೆ ಶೂಟ್ ಮಾಡಿ ಬಾ ಅಂತ ಹೇಳಿದ್ರು, ನಾನು ಬರಲ್ಲ ಅಂತ ಹೇಳಿದೆ. ಅದ್ಯಾವುದು ಬೇಕಾಗಿತ್ತು, ಒಂದು ಯಾವುದೋ ಮೂವಿಗೆ ಒಂದು ಶೂಟ್ ಬೇಕಾಗಿತ್ತು ನಾನು ಇಲ್ಲ ನಾ ಬರಲ್ಲ, ನನ್ನ ಆಗಲ್ಲ ಅಂತ. ಇಲ್ಲ ಬಾ ಅಂತ ಕರೆದ್ರು, ಗೊತ್ತಿಲ್ಲ ಅದೇನು ಮಾಡಿದ್ರು ಅಂತ ಗೊತ್ತಿಲ್ಲ. ಸ್ವಲ್ಪ ನೆನಪುಗಳು. ಅಲ್ಲಿಂದ ಆಲ್ಮೋಸ್ಟ್ ಅದೇ ಹೊಸ ನೀರು ಚಿತ್ರಕ್ಕೆ ರಾಜ್ಯ ಪ್ರಶಸ್ತಿ ಸಪೋರ್ಟಿಂಗ್ ಕ್ಯಾರೆಕ್ಟರ್. ನಾನು ಬರ್ತೀನಿ, ಆ ಹೊಸ ನೀರು ವಿಷಯಕ್ಕೆ ಬರ್ತೀನಿ. ಅದಕ್ಕೆ ಮುಂಚೆ ಈಗ ಎಲ್ಲರ ಮನೆಯಲ್ಲೂ ಗಂಡು ಮಕ್ಕಳು ಅಂತಂದರೆ ಜನರಲಿ ಅಮ್ಮನಿಗೆ ಪೆಟ್ಟು, ಹೆಣ್ಮಕ್ಳು ಅಪ್ಪಂಗೆ ಪೆಟ್ಟಾಗಿರ್ತಾರೆ. ಇದು ಒಂದು ಜನರಲ್ ಒಂದಿದು. ಸೊ ನಿಮ್ಮದು ಅಮ್ಮಂದು ಆ ಥರದ್ದು ಏನಾದರೂ ಆ ಚೈಲ್ಡ್ಹುಡ್ ಮೆಮೊರೀಸು, ಅಮ್ಮನ ವಿಚಾರಗಳಲ್ಲಿ ನೀವು ಪಾಸಿಟಿವ್ ಆಗಿದ್ದು, ಅಥವಾ ನಿಮ್ಮ ವಿಚಾರದಲ್ಲಿ ಅಮ್ಮ ಪಾಸಿಟಿವ್ ಆಗಿದ್ದು, ಅಥವಾ ನೀವು ಅಪ್ಪ ಅಮ್ಮ ಆವತ್ತಿನ ಬೆಂಗಳೂರಿನ ಆ ದಿನಗಳದ್ದೇನಾದರೂ ಮೆಮೊರಿ? ಇಲ್ಲ, ಆ ಥರ ಇಬ್ಬರು ನನ್ನನ್ನು ಇಷ್ಟಪಡೋರು. ಯಾಕೆಂದರೆ ಡ್ಯಾಡಿ ಆಫೀಸ್ ಹೋಗ್ತಿದ್ರು, ಅಪ್ಪ ಆಫೀಸ್ ಹೋಗ್ತಿದ್ರು, ಅಮ್ಮ ಶೂಟಿಂಗ್ ಬ್ಯುಸಿ, ನಾನು ಸ್ಕೂಲ್ಗೆ ಹೋಗೋನು ಬರೋನು. ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಒಬ್ಬ ಇದ್ದ, ಕರ್ಕೊಂಡು ಬರೋದು ಕರ್ಕೊಂಡು ಹೋಗೋದು. ಯಾವ ಸ್ಕೂಲ್ ಓದಿದ್ದು ನೀವು? ಪ್ರದೀಪ ಬಾಲಮಂದಿರ, ಬೆಂಗಳೂರಲ್ಲಿ. ಓಕೆ. ಸೊ ಅಲ್ಲಿ ಎಲ್ಲಿವರೆಗೂ ಓದಿದ್ರಿ ಸರ್? ಅಲ್ಲಿ LKG UKG ಆಗಿ ಫಸ್ಟ್ ಸ್ಟ್ಯಾಂಡರ್ಡ್. ನಾನು ಸೆಕೆಂಡ್ ಸ್ಟ್ಯಾಂಡರ್ಡಿಗೆ ಇಲ್ಲಿ ಕೊಡಗಿಗೆ ಬಂದಿದ್ದು. ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಶಿಫ್ಟ್ ನಾನು ಬಂದಿದ್ದು, ನನ್ನನ್ನು ಕರೆಸಿದ್ದು, ಬಂದೆ. ಓಕೆ. ಅದೇ 6 years ಅಲ್ಲಿ ಬೆಂಗಳೂರು, 6 ವರ್ಷ. ಓಕೆ. ಬೆಂಗಳೂರಿನಲ್ಲಿ ಇವಾಗ ಜನರಲಿ ಅವಾಗ ಅಫ್ಕೋರ್ಸ್ ನಿಮ್ಗೆ ಇನ್ನೂ ಏಜ್ ಚಿಕ್ಕದು. ಹೌದು. ಅಲ್ಲಿಂದ ಇಲ್ಲಿಗೆ ಬಂದು ಒಗ್ಕೊಳ್ಳೋದು ಈ ಪರಿಸರಕ್ಕೆ ಈಸಿ ಆಯಿತೋ ಕಷ್ಟ ಆಯಿತೋ ನಿಮಗೆ? ತುಂಬ ಕಷ್ಟ ಆಯ್ತು ಸರ್. ಯಾಕೆಂದರೆ ಅಲ್ಲಿ ಲೈಫ್ ಬೇರೆ, ಇಲ್ಲಿ ಲೈಫ್ ಬೇರೆ. ಇಲ್ಲಿ ನಾನು ತಂದು ಫಸ್ಟ್ ಇಲ್ಲಿ ತಂದು ಹಾಸ್ಟೆಲಲ್ಲಿ, ನಾನು ಮನೇಲಿ ಇತ್ತಿಲ್ಲ, ನಾನು ಹಾಸ್ಟೆಲಲ್ಲಿದ್ದೆ. ಯಾಕೆಂದರೆ ಫುಡ್ ಮತ್ತು ಕ್ಲೋತ್ಸ್ ಅದೆಲ್ಲ ಸೆಟ್ ಆಗಲ್ಲ ಅಂತೇಳಿ ಅಪ್ಪ ಅಲ್ಲೇ ಇದ್ದರು. ಸೊ ನಾನು ಇಲ್ಲಿ ನನ್ನ ಹಾಸ್ಟೆಲ್ ಬಿಟ್ಟಿದ್ರು. ಅಲ್ಲಿಂದ ಹಾಸ್ಟೆಲಿಂದ ಅದೇ ಅಮ್ಮ ತೀರ್ಕೊಂಡ್ಮೇಲೆ ನಾನು ಬ್ಯಾಕ್ ಟು ಪೆವಿಲಿಯನ್. ಅದೇ ನಮ್ಮ ಇನ್ನೊಂದು ಅಮ್ಮನ ಮದುವೆ ಆದಮೇಲೆ ನಾನು ಮನೆಗೆ ಬಂದೆ. ಓಕೆ. ನಾನು ಮಾತಾಡಿಸ್ತೀನಿ, ಆ ತಾಯಿನೂ ನಾನು ಮಾತಾಡಿಸ್ಬೇಕು. ಯಾಕೆಂದರೆ ಅಮ್ಮನ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಅವ್ರ ಹತ್ರ ನಾನು ತಿಳ್ಕೊತೀನಿ. ಅದಕ್ಕೆ ಮುಂಚೆ ನಾನು ನಿಮ್ಮದು ಸ್ಕೂಲಿಂಗ್ ಆಯಿತು, ಎಜುಕೇಷನ್ ಏನು, ಅಕಾಡೆಮಿಕ್ ಕ್ವಾಲಿಫಿಕೇಷನ್ ಏನು ವಿನಯ್ ಸರ್? ಕಾಲೇಜ್ ಎಲ್ಲ ಮಾಡಿದ್ದೆ ನಾನು? ಹೌದು, ನಾನು ಸೆಕೆಂಡ್ PUC ತನಕ ಇಲ್ಲಿ. ದೆನ್ ಐ ವೆಂಟ್ ಟು MES ಬ್ಯಾಂಗ್ಳೂರ್. ಬ್ಯಾಂಗ್ಳೂರಿಗೆ ಬಂದ್ರೆ? ಬೆಂಗ್ಳೂರಿಗೆ ಬಂದೆ. ಅಗೇನ್ ಬ್ಯಾಂಗ್ಳೂರಿಗೆ ಬಂದು 4 years ಇದ್ದೆ.
ಏನು ಕಾಂಬಿನೇಷನ್? ಅದು ನಂದು ಕಾಮರ್ಸ್ GECA ಇಲ್ಲಿ ಕಾವೇರಿ ಕಾಲೇಜ್. ಇಲ್ಲಿ ಕಾವೇರಿ ಕಾಲೇಜ್. ಓಕೆ. ಹಾಂ. ಅದು ಮುಗಿಸ್ಕೊಂಡು ಬೆಂಗಳೂರಿಗೆ ಹೋದೆ. ಅಲ್ಲಿಂದ ನಾನು ಯಾಕೋ ಡಿಗ್ರಿ ಮಾಡೋ ಮನಸ್ಸಿರಲಿಲ್ಲ. DFA ಮಾಡೋಣ, ಆ ಲೈನ್ಗೆ ಹೋಗೋಣ, ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಹೋಗಿ ಆ್ಯಕ್ಟಿಂಗ್ ಕಲಿಯೋಣ ಅಂತೇಳಿ ಅಲ್ಲಿಗೆ ಹೋದೆ. ಸೊ ಅಲ್ಲಿ ಗುಡ್ ಎಕ್ಸ್ಪೀರಿಯನ್ಸ್. ಭಗವಾನ್ ಸರ್ ಅವರೊಂದು ಪ್ರಿನ್ಸಿಪಲ್, ನಮಗೆ ದೇವರು ಅಂತಲೇ ಹೇಳ್ಬೋದು. ಪ್ರಿನ್ಸಿಪಲ್ಲು ದೇವರು ಎಲ್ಲ ಅವರು. ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಇತ್ತು ನಿಮಗೆ? ಇಂಟ್ರೆಸ್ಟ್ ಇತ್ತು, ತುಂಬ ಇಂಟ್ರೆಸ್ಟ್ ಇತ್ತು. ಆಲ್ಮೋಸ್ಟ್ 2 years ನಾನು ಅಲ್ಲೇ ಇದ್ದೆ. ನಾನು ಅಲ್ಲಿಂದ ಸ್ವಲ್ಪ ಟೈಮ್ ಅಲ್ದಾಡಿದ್ವಿ. ಸ್ವಲ್ಪ ಶೂಟಿಂಗ್ ಎಲ್ಲ ಮಾಡಬೇಕು ಅಂತೆಲ್ಲ ನೋಡಿದ್ವಿ. ಸರ್ ನೀವು ಹೇಳ್ಬೇಕಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ಬಿಡ್ತೀನಿ ನಾನು. ಮೆಜೆಸ್ಟಿಕ್ಕಲ್ಲಿ ಆನಂದ್ ಲಾಡ್ಜ್ ಅಲ್ಲಿ ಒಬ್ಬರು ಡೈರೆಕ್ಟರ್ ಮತ್ತು ರೈಟ್ರ್, ಸ್ಟೋರಿ ರೈಟ್ರ್. ಅದು ನನ್ನ ಫ್ರೆಂಡ್ ಥ್ರೂ ಮುಖಾಂತರ, ಶೇಷಾದ್ರಿ ಅಂತ ನನ್ನ ಫ್ರೆಂಡ್. ಹಾಂ. ಅವನ ಮುಖಾಂತರ ಅವ್ನು ಕರ್ಕೊಂಡೋಗಿ, ಬಾ ಒಂದು ಫಿಲಮ್ ಶೂಟಿಂಗ್ಗೆ ಅವರಿಗೆ 3 ಹೀರೋಗಳು ಬೇಕಂತೆ, ಬಾ ಹೋಗಿ ಬರೋಣ. ಸರಿ ಹೋದ್ವಿ. ಎಲ್ಲ ಸ್ಟೋರಿ ಅವರೆಲ್ಲ ಬರಿತಾಯಿದ್ರು. ಎಲ್ಲ ನಮ್ಮ ಹತ್ರ ಎಲ್ಲ ಡಿಸ್ಕಸ್ ಮಾಡಿದ್ವು. ಪ್ರೀತಿಯ ಚುಂಬನ ಅಂತ ಒಂದು ಪಿಕ್ಚರ್ ಹೆಸರು. ಅದು ಶೂಟಿಂಗ್ ಮಾಡಬೇಕು, ಅದಕ್ಕೆ 3 heroes 1 heroine ಅಂತೆಲ್ಲ ಹೇಳಿದ್ರು. ಅಲ್ಲಿಂದ ಫೋಟೋಶೂಟ್ ಮಾಡ್ಕೊಬನ್ನಿ ಅಂತಿಲ್ಲ. ನಾವು ನೀಟಾಗಿ ಕಟ್ ಎಲ್ಲ ಮಾಡಿ, ಫೋಟೋಶೂಟ್ ಎಲ್ಲ ಮಾಡಿ ತೊಗೊಂಡು ಕೊಟ್ವಿ. ಇಲ್ಲ ಈ ಫೋಟೋಶೂಟ್ ಆಗಲ್ಲ, ನಾವು ಹೇಳ್ತೀವಿ ಒಂದು ಫೋಟೋಶೂಟ್, ಒಂದು ಸ್ಟುಡಿಯೋಗೆ ಹೋಗಿ ಫೋಟೋಶೂಟ್ ಮಾಡಿ ಅಂತ. ಅಲ್ಲೋದ್ರೆ ಒಂದು ವಿಚಿತ್ರ ಫೋಟೋಶೂಟ್ಸ್ ಮಾಡಿದ್ರು ನಮ್ಮನ್ನ. ಒಂದು ಹೀರೋಗೆ ಬೇಕಾಗಿರೋಂಥ ಕ್ವಾಲಿಟೀಸ್ ಏನಿದೆ ಆ ಶೂಟ್ ಅಲ್ಲ, ಅದು ಬೇರೆ ಥರ ಇತ್ತು. ನಾನು ಫೋಟೋಶೂಟಲ್ಲಿ ತಗೊಂಡೆ, ಬಂದೆ, ಶೇಷಾದ್ರಿಗೆ ಹೇಳಿದೆ. ಅಂದರೆ ಸಾರಿ ಟು ಇಂಟ್ರಪ್ಟ್, ಎನಿ ಅಡಲ್ಟ್ರೇಟೆಡ್ ಫೋಟೋಸ್. ಸೊ ನಾನು ಹೇಳಿದೆ, ಶೇಷು ಚಾನ್ಸ್ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ, ನನಗಿಲ್ಲ ಇರೋ ಅವಶ್ಯಕತೆ ಇಲ್ಲ, ಈ ಥರ ಎಲ್ಲ ನಾನು ಮೂವಿ ಮಾಡೋಕ್ಕೋಗಲ್ಲ. ಇಲ್ಲ ಕಣೋ, ನನಗೂ ಡೌಟ್ ಬಂತು. ಅವನು ನನಗೆ ಹೇಳಿದ್ದು, ಅವನು ಒಂದು ಒಳ್ಳೆ ಲವ್ ಸ್ಟೋರಿ ಮೂವಿ ಅಂತ ಹೇಳಿದ್ದು, ಅವನು ನೋಡಿದ್ರೆ ಈ ಥರ ಫೋಟೋಶೂಟ್ ಮಾಡಿಸಿದಾನಲ್ಲ ಅಂತ. ಸರ್ ಏರಲ್ಲೇ ಒಂಥರ ಏನೋ ಹೇಳ್ತಾರೆ, ಒಂದು ವಿಚಿತ್ರ. ನಾನು ಇವತ್ತವರೆಗೂ ಅಲ್ಲಿ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಇದ್ದೆ, ನನಗೆ ಆ ಥರ ಶೂಟಿಂಗೇ ಮಾಡಿಲ್ಲ. ನಾವು ಒಂದು ಇದು ಮಾಡಿದ್ವಿ ಅಲ್ಲಿ, ವೆಂಕಟಪ್ಪ ಒಡಾರ ಅಂತ ಒಂದು ಸೀರಿಯಲ್ ಅಲ್ಲೇ ಇದ್ದು. ಸೊ ಅಲ್ಲಿಂದ ನನಗೆ ಯಾಕೋ, ನಾನು ನೋಡಿದ್ದೀನಿ ಸರ್, ಗಾಂಧಿನಗರ ನೋಡಿದ್ದೀನಿ. ಯಾವ ಥರ ಎಲ್ಲ ನೋಡಿದ್ದೀನಿ ಅಂದರೆ ಅದು ಹೇಳ್ಬಾರ್ದು ಈಗ. ಪಾಪ ಅದು ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ, ಸಿಕ್ಕಾಪಟ್ಟೆ. ಇವತ್ತಿಗೂ ನಿಂತಿಲ್ಲ ವಿನಯ್ ಸರ್. ಆ ಥರ ಎಕ್ಸ್ಪ್ಲಾಯ್ಟೇಷನ್ ಮಾಡ್ಕೊಳ್ಳೋವಂಥ ಕೆಲವು ಈ ಕಚಡಗಳಿಂದ ನಾವು ಇಡೀ ಉದ್ಯಮಕ್ಕೆ ಕೆಟ್ಟ. ಹೌದು, ನಿಜ. ಸೊ ಗಾಂಧಿನಗರ ನೋಡಿ ಸಾಕಾಯಿತು. ಪೇಪರಲ್ಲಿ ಮಲಗೋದು, ಕಾರ್ಬೋರ್ಡಲ್ಲಿ ಮಲಗೋದು, ನಾನೇನೋ ಡೈರೆಕ್ಟರ್ ಆಗ್ತೀನಿ, ನಾನೇನೋ ದೊಡ್ಡ ಆ್ಯಕ್ಟರ್ ಆಗ್ತೀನಿ, ನಾನು ದೊಡ್ಡ ಕ್ಯಾಮ್ರಾಮ್ಯಾನ್ ಆಗ್ತೀನಿ ಅಂತ ಬಂದೆ. ನನ್ನ ಜೊತೆನೇ ಬಂದವರು ಇದ್ದಾರೆ. ಪಾಪ ರವೀಂದ್ರ ಕೋರಿ ಅಂತ ಒಬ್ಬ ರಾಯಚೂರವನು, ಅವ್ನು ಗೊತ್ತೇ ಇಲ್ಲ, ಅವ್ನು ಎಲ್ಲೋದಂತಲೇ ಗೊತ್ತಿಲ್ಲ ಈಗ. ಉಪೇಂದ್ರ ಮೂವಿಲಿ ಆ್ಯಕ್ಟ್ ಮಾಡಿದ್ದಾನೆ ನಾವು. ಅವರ ಅದು ಮಾರಿಕಣ್ಣು ಹುರಿ ಮೇಲೆ ಅಂತ ಒಂದು ಎ ಪಿಕ್ಚರ್. ಆ ಸಾಂಗಲ್ಲಿ ಅವನಿದ್ದಾನೆ ರವೀಂದ್ರ ಕೋರಿ. ನನ್ನನ್ನು ಕರೆದಿದ್ದ, ಬಾ ನೀನು ಒಳ್ಳೆ ಡ್ಯಾನ್ಸರ್ ಅಲ್ಲ ನೀನು ಬಾ ನೀನು ಅಂತ. ಕಲ್ತಿದ್ರೆ ನೀವು? ಹೌದು, ವಿಶಾಲ್ ರಾಜ್ ನಂದು ಫೇವರೇಟ್. ವಿಶಾಲ್ ರಾಜ್ ಅವ್ರು ನನಗೆ ಭಾಳ ಆಪ್ತರವ್ರು, ಗೊತ್ತು. ವಿಶಾಲ್ ರಾಜ್ ಸರ್ ನಂದು ತುಂಬ ಕ್ಲೋಸ್. ಇಲ್ಲಿಗೆ ಬಂದ ಮೇಲೂ ತುಂಬ ಸಲ ಕರೆದಿದ್ದಾರೆ ನನ್ನ, ಬಾ ಆ್ಯಕ್ಟ್ ಮಾಡು ಬಾ ಅಂತ. ಸರ್ ಯಾಕೋ ಇಂಟ್ರೆಸ್ಟ್ ಬಂದಿಲ್ಲ. ಓಕೆ, ಇವಾಗ ನೀವು ಈ ರೀತಿ ಚಾನ್ಸ್ಗಳನ್ನ ಕೇಳ್ಕೊಂಡು ಓಡಾಡಬೇಕಾದ್ರೆ ಅಥವಾ ಗಾಂಧಿನಗರ ಸುತ್ತಬೇಕಾದ್ರೆ ಯಾರಿಗಾದರೂ ನೀವು ಶಶಿಕಲಮ್ಮ ಅವ್ರ ಮಗ ಅಂತ ಗೊತ್ತಿತ್ತು? ಸರ್ ನಿಜವಾಗ್ಲು ನಾನು ಯಾವುದೇ ದಿವಸ ಆ ಥರ ಇಂಟ್ರಡಕ್ಷನ್ಗೆ ಹೋಗಲೇ ಇಲ್ಲ ನಾನು. ಯಾಕೆಂದರೆ ಕಲೆ ಅನ್ನೋದು ಸ್ವಂತದಿಂದ ಬರಬೇಕು, ಇನ್ನೊಬ್ಬರಿಂದ ಬರಬಾರ್ದು, ಯಾರ್ದೋ ಬ್ಯಾಕ್ಗ್ರೌಂಡಿಂದ ಬರಬಾರ್ದು. ಕಲೆ ಅನ್ನೋದು ನನ್ನಲ್ಲಿರಬೇಕು. ನಾನು ಅವ್ರ ಬ್ಯಾಕ್ಗ್ರೌಂಡಿಂದ ಬಂದರೆ ನನಗೇನು ಬೆಲೆ ಇದೆ? ನಾನು ಯಾವತ್ತೂ ಕೇಳಲಿಲ್ಲ, ಒಂದು ಚಾನ್ಸ್ ಕೇಳಲಿಲ್ಲ. ಅಮ್ಮನ ಹೆಸರು ಅಮ್ಮನ ಹೆಸರು ಅದು ಭಗವಾನ್ ಸರ್ಗೆ ಹೇಗೋ ಗೊತ್ತಾಗಿ ನನ್ನ ಬಂದು ಮಾತಾಡಿದ್ರು. ಯಾಕೆಂದರೆ ಅವರು ಇದ್ರದ್ದು ಡೈರೆಕ್ಟರ್ ಅವರು, ಸಮಯದ ಗೊಂಬೆ. ಎಂಥ ಕ್ಯಾರೆಕ್ಟರ್ ಸರ್! ಏನು ನೀನು ಶಶಿಕಲನ್ ಮಗನ ನೀನು? ನಿಮ್ಮ ಅಮ್ಮ ಎಂಥ ಕಲಾವಿದೆ, ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ರು, ಎಷ್ಟು ಚೆನ್ನಾಗಿ ಮಾಡ್ತಿದ್ರು. ಅವ್ರು ಕೊಡ್ಸೋಣ ಬಾ, ಒಂದು ಚಾನ್ಸ್ ಕೊಡ್ಸೋಣ ಅಂತ ನಾನು ಆವಾಗಲೇ ಭಗವಾನ್ ಸರ್ಗೆ ಹೇಳಿದೆ. ಇಲ್ಲ ಸರ್, ನಾನು ಯಾವಾಗಲೂ ನನ್ನ ಕಲೆನ ನೋಡಿ ಖುಷಿ ಪಡಬೇಕು. ಅದು ಬಿಟ್ಟು ನಾನು ನನ್ನ ತಾಯಿದು ಬ್ಯಾಕ್ಗ್ರೌಂಡ್ ತೊಗೊಂಡು ನಾನಂತೂ ಆ್ಯಕ್ಟ್ ಮಾಡಲ್ಲ. ನಾಳೆ ಹೇಳ್ಬಾರ್ದು ಜನರು, ಓ ಎಂತ ತಾಯಿದಾನೆ, ತಾಯಿಯಿಂದ ಬಂದ ಅಂತ. ವೆರಿ ವೆಲ್ ಸರ್. ಎಂಥ ಮೆಚ್ಯೂರಿಟಿ ಸರ್ ನಿಮ್ಗೆ ಆ ಏಜಲ್ಲೇ. ಆ್ಯಂಡ್ ನಾನಾಗಲೇ ಮಾತಾಡ್ತಾ, ಅಂದರೆ ಕ್ಯಾಮ್ರಾ ಆಫ್ ಆದಾಗ ನಾವು ಮಾತಾಡ್ತಾ ಹೇಳ್ತಾ ಇದ್ರಿ, ನಿಮ್ಮ ತಾಯಿಯವರು ಮೀನಮ್ಮ, ದರ್ಶನ್ ಸರ್ ಅವರ ತಾಯಿ, ಇಬ್ಬರು ತುಂಬ ಕ್ಲೋಸ್ ಕ್ಲಾಸ್ಮೇಟ್ಸ್. ಅವರು ಕ್ಲಾಸ್ಮೇಟ್ಸ್.
ಅಮ್ಮ ಮತ್ತು ಮೀನಮ್ಮ ಅವರು ಇಬ್ಬರು ಒಟ್ಟಿಗೆ ಹೋಗೋದು, ಒಟ್ಟಿಗೆ ಆಟ ಆಡೋದೆಲ್ಲ ಮಾಡ್ತಿದ್ರು ಇಲ್ಲಿ ಪೊನ್ನಂಪೇಟೆ. ಪೊನ್ನಂಪೇಟಲ್ಲಿ. ಸೊ ನಾವು ಜೋಡುಪೇಟೆಲಿದ್ವಿ ಆಗ, ಅವರು ಪೊನ್ನಂಪೇಟೆಲಿದ್ದರು. ನನಗೆ ಅದೇ ಮೀನಮ್ಮನ ಮಗಳು, ಹಿರಿಮಗಳು ದಿವ್ಯಾ ಅವಳನ್ನ ಮತ್ತು ನಮ್ಮ ದರ್ಶನ್ ಅವ್ರನ್ನ ಯೋಚನೆ ಉಂಟು ಆಡಿದ್ದು. ನಾವು ಹೊರಗಡೆ ಮಣ್ಣಲ್ಲೆಲ್ಲ ಆಡಿದ್ದು ಯೋಚನೆ ಉಂಟು ನನಗೆ. ಕರ್ಕೊಂಡು ಹೋಗ್ತಿದ್ರು ಅಮ್ಮ ನಮ್ಮನ್ನ ಅಲ್ಲಿಗೆ. ಅಲ್ಲೋಗಿ ಗಂಟೆಗಟ್ಟಲೆ ಕೂತು ಅಮ್ಮನೂ ಮೀನಮ್ಮನೂ ಇಬ್ಬರಳು ತುಂಬ ಮಾತಾಡ್ತಿದ್ರು. ಅವಾಗ ಅಮ್ಮ ಆರ್ಟಿಸ್ಟ್ ಆಗಿದ್ರು, ಆಲ್ರೆಡಿ ಆರ್ಟಿಸ್ಟ್ ಆಗಿದ್ರು. ಬೆಂಗಳೂರಿಂದೆಲ್ಲ ಬರುವಾಗ ಹೋಗಿ ಅಲ್ಲಿ ಆಟ ಆಡಿದ್ದು. ತುಂಬ ಉದ್ದ ಜಡೆ ಅವಳದು, ದಿವ್ಯಾ ಅವ್ರದ್ದು, ಸ್ಕರ್ಟ್ ಮತ್ತು ಇದೆಲ್ಲ ಹಾಕ್ಕೊಂಡು ಅದ್ರಲ್ಲಿ ಸ್ವಲ್ಪ ಯೋಚನೆ ಇದೆ. ದಿನಕರು ಅವನ್ನ ಗೊತ್ತಾಗಲ್ಲ ನನಗೆ, ಸಣ್ಣ ಮಗುನ ಅದಲ್ಲ ಜೂನಿಯರ ನನಗೆ ಗೊತ್ತಾಗಲ್ಲ. ಬಟ್ ದರ್ಶನ್ ನನಗೆ 1 year ಸೀನಿಯರ್. ಹೌದು, ನೀವು 77, ದರ್ಶನ್ ನಾವೆಲ್ಲ 77. ದರ್ಶನ್ ಫೆಬ್ರವರಿ, ನಾನು ಜುಲೈ. ಹೌದು. ಸೊ ನಮಗಿಂದ 1 ವರ್ಷ ಚಿಕ್ಕವ್ರು ನೀವು. ನಾವು ಚಡ್ಡಿಯಲ್ಲಿ ಹಾಕೊಂಡು ಅವಾಗ ಆ ಬಾಲ್ಯದ ನೆನಪು ಚೆನ್ನಾಗಿತ್ತು. ಆವಾಗ 86 ಅಮ್ಮ ಕಾಲ್ವಾಗಿದ್ದಾರೆ. 86ಇಂದ ಇವಾಗ ನಾವು ಆಲ್ಮೋಸ್ಟ್ 38 ಇಯರ್ಸಿಂದ ಇಂಡಸ್ಟ್ರಿಯಿಂದ ಎನಿ ಕಮ್ಯುನಿಕೇಷನ್ ಯಾರು ಬಂದಿರೋದು? ಫಿಲಮ್ ಇಂಡಸ್ಟ್ರಿಯಿಂದ ಬಂದು ಅಪ್ರೋಚ್ ಮಾಡಿರೋದು ನೀವೇ. ಅಯ್ಯೋ, ಅದೊಂದು ತುಂಬ ಥ್ಯಾಂಕ್ಸ್ ನಿಮಗೆ. ಅಯ್ಯೋ ಸರ್, ನೀವು ನಾವು ಥ್ಯಾಂಕ್ಸ್ ಹೇಳ್ಬೇಕು, ನೀವು ನಮ್ಮನ್ನು ಒಪ್ಕೊಂಡು ಅವಕಾಶ ಕೊಟ್ಟಿದ್ದೀರಿ. ಇಲ್ಲ ಅದೊಂದು ನಮ್ಮ ಸಿನಿಮಾ ಇಂಡಸ್ಟ್ರಿನಲ್ಲಿ ಒಂದು ಸತಿ ಹಂಗೆ ಅನಿಸುತ್ತೆ ಸರ್. ಇವತ್ತು 108 ಚಾನಲ್ಗಳಿದೆ, 108 ಮಾಧ್ಯಮ ಇದೆ, ಸಾಕಷ್ಟು ವೇದಿಕೆಗಳಿದೆ. ಎಲ್ಲವೂ ಚೆನ್ನಾಗಿದ್ದಾಗ ಬದುಕಿದ್ದಾಗ ಮಾತ್ರ ಜೈಕಾರ. ಅವರು ಇವಾಗ ಅಮ್ಮ ಹೋದ್ಮೇಲಿಂದ ನನಗೆ ಪರ್ಸ್ನಲಿ, ನನಗಾಗಲಿ ಅಥವಾ ನನ್ನ ಚಾನೆಲ್ ನೋಡೋ ಆಡಿಯನ್ಸ್ಗಾಗಲಿ, ಅವ್ರಿಗೆಲ್ಲ ನಿಮ್ಮಂಥವ್ರ ಕತೆ ಬೇಕು ಸರ್. ನಿಮ್ಮ ಹೇಗಿದ್ದೀರಾ ಇವಾಗ? ನಿಮ್ಮ ತಾಯಿ ಸಿನಿಮಾಗಳು ನಮ್ಮ ಬಾಲ್ಯಕ್ಕೆಲ್ಲ ತುಂಬ ನಂಟಿದೆ. ನಾವೆಲ್ಲ ಅವ್ರ ಸಿನಿಮಾಗಳು ನೋಡ್ಕೊಂಡು ಬೆಳೆದಿದ್ದೀವಿ. ಒಂದು ಸಮಯದ ಗೊಂಬೆ ಅವ್ರ ತಾಯಿ ಪಾತ್ರ ನೋಡಿ ನಮ್ಮ ತಾಯಿಗೆ ಕನೆಕ್ಟ್ ಆಗ್ತೀವಿ. ಆ ಥರ ಪಾತ್ರಗಳು ನೋಡ್ಕೊಂಡು ಬೆಳೆದ್ಬಿಟ್ಟು ಇವಾಗ ಅಯ್ಯೋ ಅವರಿಲ್ಲ, ಅವ್ರ ಮನೇಲಿ ಯಾರಿಲ್ವಾ, ಅವ್ರ ಮಕ್ಕಳಿಲ್ವಾ, ಬೇರೆ ಅವ್ರ ಗಂಡ ಇಲ್ವಾ, ಈ ಥರದ ಪ್ರಶ್ನೆಗಳು ತುಂಬ ಜನಕ್ಕಿದೆ. ಸೊ ನಮಗೆ ನಿಮ್ಮಂಥವ್ರು ಅದನ್ನು, ಯಾಕೆಂದರೆ ನಿಮ್ಮ ತಾಯಿ ಅಂಥವರೆಲ್ಲ ಸೇರಿ ಕಟ್ಕೊಟ್ಟಿರೋದು ನಮ್ಮ ಚಿತ್ರರಂಗ. ಇವತ್ತು ನಾವಲ್ಲೆಲ್ಲ ಫ್ರೂಟ್ಸ್ ತಿಂತಾ ಇದ್ದೀವಿ ಅಂದರೆ ಇವರೆಲ್ಲ ಬೆವರು ಸುರಿಸಿದಾರಲ್ಲಿ. ಆ ಬೆವ್ರಿಗೆ ನಾವು ಈ ಕೈ ಎತ್ತಿ ಮುಗಿಬೇಕು. ನಾವು ಈ ಗೌರವ ಇಷ್ಟು ಕೊಡಲೇಬೇಕು ವಿನಯ್ ಸರ್. ಎಸ್, ಗಾಂಧಿನಗರಕ್ಕಿಂತ ಕೃಷಿ ನಗರಕ್ಕೆ ಬರೋಣ ಅಂತ ಆ ಡಿಸಿಷನ್ ಫ್ಯಾಕ್ಟ್ರು ಅದು ಮಾಡಿದ್ದು ಏನಕ್ಕೆ, ಯಾವಾಗ ಸರ್? ಇಟ್ ಈಸ್ ಲೈಕ್ 1996, 97, 96, 97, 98ಅಲ್ಲಿ ನಾನು ಬಂದಿದ್ದು. 99ಅಲ್ಲಿ ನಾನು ಬಂದಿದ್ದು ಇಲ್ಲಿಗೆ. ಅದೇ ಸರ್, ನನಗೆ ಗಾಂಧಿನಗರದಲ್ಲಿ ನೋಡಿ ಚಾನ್ಸ್ ಕೇಳೋದು, ಇವ್ರ ಕಾಲು ಹಿಡ್ಕೊಂಡು ಹೋಗೋದು, ಆ ಡೈರೆಕ್ಟರ್ಸ್ ಕಾಲು ಹಿಡ್ಕೊಂಡು ಹೋಗೋದು, ಇವ್ರನ್ನ ಕಾಲು ಹಿಡ್ಕೊಂಡು ಹೋಗೋದು, ಅದೆಲ್ಲ ಕಣ್ಣಲ್ಲಿ ನೋಡಿದ್ದೀನಿ. ಅಲ್ಲಿಂದ ಅಮ್ಮ ಹೇಳಿದ್ರು, ಬೇಡ ಕಣೋ, ಇದೆಲ್ಲ ಬೇಡ, ಬಾ ಇಲ್ಲಿ ನಿನಗೆ. ಸರೋಜಮ್ಮ ನಮ್ಮ ಸರೋಜಮ್ಮ ಅವರು, ಇಲ್ಲಿಗೆ ಬಾ, ನಿನಗೆ ಇಲ್ಲಿ ಬೇಕಾದಷ್ಟು ಉಂಟು ಮಾಡಲಿಕ್ಕೆ, ಬಂದಿಲ್ಲಿ ತೋಟ ನೋಡ್ಕೊಂಡಿರು ಸಾಕು, ಮಾಡೋಣ ಅಂತ. ಸರಿ ಬಂದೆ. ಫಸ್ಟ್ 1-2 ವರ್ಷ ಸ್ವಲ್ಪ ನನಗೆ ಕಷ್ಟ ಆಯಿತು. ಯಾಕೆಂದರೆ ಈ ತೋಟದಲ್ಲಿ ಹೋಗೋದು ಬರೋದು, ಏಕೆಂದರೆ ನಾವು ಈ ಹೊರಗಡೆ ಇದ್ದವರು ಬಂದು ಸೆಟ್ಲ್ ಆಗಲಿಕ್ಕೆ ತುಂಬ ಕಷ್ಟ ಆಯಿತು. ಸೊ ವೆರಿ ಅರ್ಲಿ ಮ್ಯಾರೇಜ್ ನಂದು. 24.5 ನಾನು ಮದುವೆ ಆಗಿಬಿಟ್ಟಿದ್ದೀನಿ. ಮೇಡಮ್ ಎಲ್ಲಿ ಅವರು ಸರ್? ಮೇಡಮ್ ನಮ್ಮ ತಾಯಿದು, ಈಗಿನ ತಾಯಿದು ಅಣ್ಣನ ಮಗಳು. ಓಕೆ ಮಾವನ ಮಗಳೇ. ಸರೋಜಮ್ಮ ಇದ್ದಾರಲ್ಲ, ಸರೋಜಮ್ಮಂದು ಅಣ್ಣನ ಮಗಳು, ಮಾವನ ಮಗಳು. ಸೊ ನಾವು ಬಂದು ಮದುವೆಯಾಗಿ ಅಲ್ಲಿಂದ, ಸೊ ಲೈಫ್ ಅಲ್ಲಿಂದ ಸ್ಟಾರ್ಟ್ ಆಯಿತು ನಮ್ಮದು. ಕೃಷಿಕನ್ನ ಯಾವುದು ಗಾಂಧಿನಗರ ಅಲ್ಲ, ಈ ಕೃಷಿ ಸ್ಟಾರ್ಟ್. ಕಲೆಗಾರ ಅಲ್ಲ, ಕೃಷಿಗಾರ. ಹೇಗಿತ್ತು ಸರ್ ಕೃಷಿ? ಯಾಕೆಂದರೆ ಹೆತ್ತ ತಾಯಿ ತುಂಬ ಸಂತೋಷ ಆಗೋದು. ಆಮೇಲೆ ಈ ಭೂಮಿ ತಾಯಿ ಅಥವಾ ತಾಯಿ ರೂಪದಲ್ಲಿರೋ ಯಾರೇ ಆಗಲಿ, ಇವಾಗ ಸರೋಜಮ್ಮನವರೇ ಆಗಲಿ, ನಮ್ಮದವ್ರನ್ನ ತನ್ನ ಹತ್ರ ಬಂದವ್ರನ್ನ ಕೈ ಬಿಡಲ್ಲ ಅನ್ನೋಕ್ಕೆ ನೀವೇ ಉದಾಹರಣೆ. ಹೌದು. ಆ ಭೂಮಿ ತಾಯಿ ಕೆಲಸ ನೀವು ಮಾಡಿದ ಅನುಭವಗಳು ಹೇಳಿ ಸರ್. ಯಾಕೆಂದರೆ ನಿಮ್ಮ ತೋಟ ವಂಡರ್ಫುಲ್, ನಾವೆಲ್ಲ ನೋಡಿದ್ದೀವಿ. ಇವತ್ತು ನಾವು ಆ ತೋಟ ನೋಡಿದ್ದೀವಿ, ಆದರೆ ಆ ತೋಟ ಕಟ್ಟಕ್ಕೆ, ಆ ತೋಟ ಬೆಳೆಸೋಕ್ಕೆ ಹಿಂದೆ ತುಂಬ ಶ್ರಮ ಇರುತ್ತೆ. ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ಏನಂದರೆ ಒಂದು ವಿಷಯ ಹೇಳ್ತೀನಿ. ನನಗೆ ಯಾವ ಕೆಲಸ ಗೊತ್ತಿಲ್ಲ ಅಂತ ಇಲ್ಲ. 7th ಸ್ಟ್ಯಾಂಡರ್ಡಲ್ಲೇ ನಾನು ಗದ್ದೆನ ಉಳಿದ್ದೀನಿ, ನೇಗಿಲಿಟ್ಕೊಂಡು. ನಮ್ಮಲ್ಲಿ ಪೈರು ಕಿತ್ತಿದ್ದೀನಿ, ನಾಟಿ ನಟ್ಟಿದ್ದೀನಿ, ತಾವೇ ಅಂತ ಹೇಳ್ತೀವಿ ನಾವು, ಏನು ತಾವೇ ಲೆವೆಲ್ ಮಾಡ್ತೀವಿ, ತಾವೇನೋ ಹೊಡೆದಿದ್ದೀನಿ, ಮಣ್ಣು ಮಡಗಿದ್ದೀನಿ, ಗದ್ದೆಗೆ ಮಣ್ಣು ಮಡಗಿ ನಾಟಿ ಮಾಡಿದ್ದೀನಿ. ಸೊ ಎಲ್ಲ ಯಾವ ಕೆಲಸ ಗೊತ್ತಿಲ್ಲ ಅಂತ ನನಗಿಲ್ಲ. ಪ್ರತಿಯೊಂದು ಗಿಡ, ಇದೊಂದು ಗಿಡ ನನ್ನ ಮನೇಲಿ ಗ್ರೀನರಿ ಇರಬೇಕು,
ಅದು ಎನ್ವೈರ್ಮೆಂಟನ್ನ ಕ್ಲೀನಾಗಿಡಬೇಕು, ಒಳ್ಳೆ ಗಾಳಿ ಬೇಕು, ಒಳ್ಳೆ ನೀರು ಬೇಕು, ಒಳ್ಳೆ ವಾತಾವರಣ. ನಿಮಗೆ ಗೊತ್ತು, ಬೆಂಗಳೂರು ಸಿಟಿಯಲ್ಲಿ ಒಂದು ಒಳ್ಳೆ ಗಾಳಿ ಇಲ್ಲ, ಕಾಂಕ್ರೀಟ್ ನಾಡು, ಪೊಲ್ಯೂಟೆಡ್. ಇಲ್ಲಿ ನಾನು ಎಂಜಾಯ್ ಮಾಡ್ತೀನಿ. ಪ್ರತಿಯೊಂದು ಒಂದು ಪ್ಲ್ಯಾಂಟ್ಸ್ ನೆಡಬೇಕು, ಒಂದು ಗಿಡ ನೆಡಬೇಕು, ಆ ಗಿಡಕ್ಕೊಂದು ಗೊಬ್ಬರ ಹಾಕಬೇಕು, ಅದಕ್ಕೊಂದು ನೀರು ಹೊಡಿಬೇಕು, ಅದನ್ನು ಬೆಳೆಸಬೇಕು, ಆ ಬೆಳೆದನ್ನು ನೋಡಬೇಕು. ಅದೊಂದು ಎಂಜಾಯ್ಮೆಂಟ್ ಇದೆ ಸರ್ ನನಗೆ ಲೈಫಲ್ಲಿ. ಒಂದು ದೊಡ್ಡ ಎಕ್ಸ್ಪೀರಿಯೆನ್ಸ್ ಇದೆ, ಆಗಿದೆ, ಇನ್ನೂ ಮಾಡಲಿಕ್ಕಿದೆ, ನಾನು ಇನ್ನೂ ಕಲೀಲಿಕ್ಕಿದೆ. ನಾನೇನು ದೊಡ್ಡ ಕಲ್ತವನಲ್ಲ, ನಾನು ಇನ್ನೂ ಕಲೀಲಿಕ್ಕಿದೆ, ಕಲಿತಾನೇ ಇದ್ದೀನಿ. ವಂಡರ್ಫುಲ್. ಎಷ್ಟು ಚಾಲೆಂಜಸ್ ಇತ್ತು ಅಂದರೆ ಒಂದು ಫಾರ್ಮಿಂಗ್ ಮಾಡೋದು ಎಷ್ಟು ಇವತ್ತು ಕೆಲವರು ಸೀರಿಯಸ್ಲಿ IT ಪ್ರೊಫೆಷ್ನಲ್ ಇರೋರು ಕೆಲಸ ಬಿಟ್ಬಿಟ್ಟು ಬಂದು ಕೃಷಿಗೆ ಬರ್ತಾರೆ. ಹೌದು, ಅದು ಅವ್ರ ರಿಯಲ್ ಪ್ಯಾಷನ್ನು. ಒಬ್ರೊಬ್ರು ಕೆಲವರು ನಮ್ಮ ವೀಕೆಂಡ್ಗೆ ಒಂದು ರಿಲೀಫಿಗೆ ಬೇಕು ಅಂತ ಬರ್ತಾರೆ. ಅಂದರೆ ಒಬ್ರೊಬ್ರು ಒಂದೊಂದು ಥರ ಬರ್ತಾರೆ. ಸೊ ಆ ರೀತಿ ಕೃಷಿನೇ ಮಾಡಬೇಕು ಅಂತಿರೋರಿಗೆ ಏನು ಒಂದು ಟಿಪ್ಸ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಈವನ್ ನನಗೂ 25 ಇಯರ್ಸ್ ಬೇಕಾಗಿತ್ತು. ನಾನು ಈ ಪೊಸಿಷನ್ ಬರಬೇಕಾದ್ರೆ 25 ಇಯರ್ಸ್ ಬೇಕಾಗಿತ್ತು ನನಗೆ. ಏಕೆ? ಶ್ರಮ. ನಮ್ಮ ಅಮ್ಮ ಪಟ್ಟಿದ ಶ್ರಮ, ಅಪ್ಪ ಪಟ್ಟಿದ ಶ್ರಮ, ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋ ಶ್ರಮ. ಅದನ್ನು ನಾವು ಹಾಳು ಮಾಡಬಾರ್ದು.